ಕೋಟೆ ಇದು ಈ ಬೈರೇಗೌಡ ಕಟ್ಟಿದ ಬಾತ್ರಕೋಟೆ. ಒಂದು ವೇಳೆ ಈ ಊರಿನಲ್ಲಿ ಯಾರಾದರೂ ನನ್ನನ್ನು ಧಿಕ್ಕರಿಸಿ ಕೋಟಿ ಕೋಟಿ ಹಣ ಸಂಪಾದಿಸಿದ್ದೆ ಆದರೆ ಅದು ಈ ಬೈರೇಗೌಡನ ಕೋಟಿಗೆ ಸಮಾನ ಎಂದು ತಿಳಿಯಬೇಕು. ಆ ಕೋಟಿ ವೀರರೆಂಬನ ರಕ್ಕುನ್ನಿಗಳ ಈ ಬೈರೇಗೌಡ ಒಮ್ಮೆ ಚಿಟ್ಟಿನಿಂದ ನಿಟ್ಟುಸಿರು ಬಿಟ್ಟು ಕರ್ಮದ ಕಾಳೆನ್ನುವುದಿ ಧಾಕಿ ಎಂದು ಬಾಯ್ತಿರೆ ಓದಿ ಭೂಮಿ ಸಿಡಿದಂತ ಬೋರ್ ಕರೆದು ಒಮ್ಮೆ ಗುಡುಗು ಹಾಕಿದರೆ ಸಾಕು ಇಲ್ಲಿರುವ 8 ದಿಕ್ಕುಗಳು ತಮ್ಮ ದಿಕ್ಕನ್ನೇ ಬದಲಿಸಿಕೊಳ್ಳುತ್ತವೆ. ಇಡೀ ಸರ್ಕಾರಕ್ಕೆ ಸಾಲವನ್ನು ಕೊಡುವ ಈ ಬೈರೇಗೌಡನಿಗೆ ಗಾಢ ಸರ್ಕಾರವನ್ನು ನಡಗಿಸುವುದೆಂದರೆ ಆ ಗರ್ಭಗುಡಿಯಲ್ಲಿರುವ ದೇವರಿದ್ದಂತೆ. ಮೇಲೆ ಕುಳಿತಿರುವ ಬ್ರಹ್ಮನಿಗೆ 4 ತಲೆ ಆದರೆ ಆ ಸೀತೆಯನ್ನು ಕೆಳಕೋ ರಾವಣನಿಗೆ 10 ತಲೆ. ಆದರೆ ಇಡೀ ಸರ್ಕಾರವನ್ನೇ ಗಡಗಡ ನಡಗಿಸಬಲ್ಲ ಈ ಕೋಟಿ ಬೈರೇಗೌಡನಿಗೆ 10 ತಲೆಗಳ इनायत खलील का जहाज वापस जाना भाई। क्या साहब? बच गए। ಗೌಡ್ರೆ ಗೌಡ್ರೆ ಯಾರು? ಓ ಅಗ್ರಜ, ಯಾಕೆ ಅಗ್ರಜ ಫ್ಯಾಕ್ಟರಿಯಿಂದ ಇಷ್ಟು ಬೇಗ ಬಂದಿಬಿಟ್ಟಿವಲ್ಲ? ಏನಾದರೂ ಕೆಲಸವಿತ್ತೆ? ಹೌದು ಗೌಡ್ರೆ, ಒಂದು ಮಹತ್ವದ ವಿಷಯವನ್ನು ಮಾತನಾಡಲೆಂದೇ ನಿಮ್ಮನ್ನು ಕಾಣಲು ಬಂದಿದ್ದೇನೆ. ಮಹತ್ವದ ವಿಷಯವ? ಅದೇನಂತ ಹೇಳು ಅಗ್ರಜ.
20 ಒಡೆಯನಾದ ನಿಮಗೆ ನಮ್ಮ ಸ್ಟೀಲ್ ಫ್ಯಾಕ್ಟರಿ ಕಂದಾಯ ಹಣ ಕಟ್ಟಿಲ್ಲವೆಂದು ನೋಟಿಸ್ ಕಳಿಸಿದ್ದಾನೆ ಆ ಸರ್ಕಾರದ ಸೊಕ್ಕಿನ ಕುನ್ನಿ. ಏನು? ಆ ನಮ್ಮ ಫ್ಯಾಕ್ಟರಿಯನ್ನು ಸೀಸ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾನ ಅಧಿಕಾರಿ? ಅಗ್ರಜ, ನಾನು ಯಾರು ಎಂದು ಸ್ವಲ್ಪ ಅವನಿಗೆ ತಿಳಿಸಿ ಹೇಳಬೇಕಾಗಿತ್ತು. ಆ ಸರ್ಕಾರದ ಸೊಕ್ಕಿನ ಕುನ್ನಿಗೆ ಗೌಡ್ರೆ, ನಾನೆಷ್ಟೇ ತಿಳಿಸಿ ಹೇಳಿದರು ನನ್ನ ಮಾತೇ ಕೇಳುತ್ತಿಲ್ಲ ಅಧಿಕಾರಿ. ಅದಕ್ಕೆ ಶಂಕದಿಂದಲೇ ಬಂದರೆ ತೀರ್ಥ ಎಂಬಂತೆ ನಿಮ್ಮಲ್ಲಿಗೆ ಕರೆದು ತಂದಂತೇನೆ. ಶಬಾಷ್ ಅಗ್ರಜ, ಶಬಾಷ್. ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ. ಈಗ ಎಲ್ಲಿದ್ದಾನೆ ಕರೆಯ ಅಧಿಕಾರಿಯನ್ನು? ಆಯ್ತು ಗೌಡ್ರಿ. ರಂಗ, ಏ ರಂಗ, ಹೇಳಿ ಬಾಸ್, ಹೇಗೆ ಕರೆದದ್ದು? ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ, ಹೋಗಿ ಅವನನ್ನು ಕರೆದುಕೊಂಡು ಬಾ. ಆಯ್ತು ಬಾಸ್, ಕರೆದುಕೊಂಡು ಬರ್ತೇನೆ. ಅಗ್ರಜ, ಈಗ ಗೊತ್ತಾಗುತ್ತದೆ ಅಧಿಕಾರಿಗೆ ಈ ಬೈರೇಗೌಡನ ಶಕ್ತಿ ಅಂತಹದ್ದು ಎಂದು. ಬಾಸ್, ನೀವು ಹೇಳಿದಾಗೆ ಅಧಿಕಾರಿಯನ್ನು ಕರೆ ತಂದಿದ್ದೇನೆ. ಅದೇನಂತ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಓಹೋ, ನನ್ನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಬಂದಿರುವ ಹಾಗೆ ಕಾಣುತ್ತದೆ. ಪರವಾಗಿಲ್ಲ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು PK ರವಿ ಅಂತ. ನಾನು ಕೋಲಾರ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಯಾಗಿ ಈಗ ನಿಮ್ಮ ಜಿಲ್ಲೆಗೆ ಕಂದಾಯ ಅಧಿಕಾರಿಯಾಗಿ ಬಂದಿದ್ದೇನೆ. ನೋಡಿ ಅವರೇ, ನೀವು ದಕ್ಷ ಅಧಿಕಾರಿ ಎಂದು ನಮಗೆ ಚೆನ್ನಾಗಿ ಗೊತ್ತು. ಈಗ ನಮ್ಮೊಡನೆ ಹೊಂದಾಣಿಕೆ ಮಾಡಿಕೊಂಡು ಕೈ ಮಿಲಾಯಿಸಿದರೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತೀರಾ? ಮುಂದೆ ಒಂದು ಮಾತನಾಡಿದ್ದೆಯಾದರೆ ನನ್ನ ಅಧಿಕಾರವನ್ನ ತೋರಿಸಬೇಕಾಗುತ್ತದೆ, ಎಚ್ಚರ. ಶಬಾಷ್ ಅಧಿಕಾರಿ, ಶಬಾಷ್. ನಿನ್ನಂತ ದಿಟ್ಟಾಧಿಕಾರಿಯನ್ನೆತ್ತು ಸರ್ಕಾರದ ಸೇವೆಗೆಂದು ಬಿಟ್ಟಿರುವ ಆ ನಿನ್ನ ಎತ್ತ ತಾಯಿಗೆ ನನ್ನೊಂದು ಸಲಾಂ. ಆದರೆ ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ಈ ಬೈರೇಗೌಡನನ್ನು ಎದುರಾಕಿಕೊಂಡರೆ ಮುಂದೆ ತೊಂದರೆ ಅನುಭವಿಸಬೇಕಾಗುತ್ತದೆ ಮಗನೇ. ಎಚ್ಚರ. ಗೌಡ್ರೆ, ನೀವು ಕೂಡ ನನ್ನ ಹಾಗೆ ಸರ್ಕಾರದ ಸೇವಕ ಎಂದು ಯಾವತ್ತಿಗೂ ಮರೆಯಬೇಡಿ. ನಿಮ್ಮನ್ನೇ ನಂಬಿಕೊಂಡು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಬಡ ಕಾರ್ಮಿಕರಿಗೆ ಒಳ್ಳೆಯದನ್ನೇ ಮಾಡಬೇಕು ಹೊರತು ಈ ರೀತಿ ಸರ್ಕಾರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ. ನಮಗೆ ಎತ್ತರ ಹೇಳುವ ಬಚ್ಚ ಅಧಿಕಾರಿ, ನಿನ್ನಿಂದ ಬುದ್ಧಿ ಬೋಧನೆಯನ್ನು ಮಾಡಿಸಿಕೊಂಡು ಆ ಗೌತಮ ಬುದ್ಧನಾಗುವ ಅವಶ್ಯಕತೆ ನಮಗಿಲ್ಲ. ಸುಮ್ಮನೆ ಬಂದ ವಿಷಯದ ಬಗ್ಗೆ ಮಾತನಾಡಿ ಹೊರಟು ಹೋಗೋ ಇಲ್ಲಿಂದ. ನೋಡಿ ಸರ್, ನಾನೇನು ನಿಮ್ಮ ಜೊತೆ ವೈರತ್ವ ಮಾಡಲಿಕ್ಕೆ ಬಂದಿಲ್ಲ. ಹಾಗಂತ ನೀವೇನು ನನ್ನ ಶತ್ರುನೂ ಅಲ್ಲ. ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ. ಸುಮಾರು ವರ್ಷಗಳಿಂದ ನಿಮ್ಮ ಫ್ಯಾಕ್ಟರಿಯ ಕಂದಾಯ ಹಣ ಪಾವತಿಸಿಲ್ಲ. ಅದಕ್ಕೆ ಬಡ್ಡಿ ದರ ಸೇರಿ 40 ಕೋಟಿಯಾಗಿದೆ. ಅದನ್ನು ಈ 15 ದಿನದೊಳಗೆ ತೀರಿಸದಿದ್ದರೆ ಈ ನಿಮ್ಮ ಫ್ಯಾಕ್ಟರಿಯನ್ನು ಸೀಸ್ ಮಾಡಬೇಕಾಗುತ್ತದೆ. ಮುಚ್ಚುವ ಸರ್ಕಾರದ ಸೊಕ್ಕಿನ ಕುನ್ನಿ. ಈ ಬೈರೇಗೌಡನ ಫ್ಯಾಕ್ಟರಿಯನ್ನು ಸೀಸ್ ಮಾಡುವಷ್ಟು ಸೊಕ್ಕು ಬಂದೀತ ನಿನಗೆ? ಸುತ್ತ ಹತ್ತೂರ ಹಳ್ಳಿಯ ಬಡ ಕಾರ್ಮಿಕರಿಗೆ ಅನ್ನ ಹಾಕುವ ಈ ಬೈರೇಗೌಡನ ಫ್ಯಾಕ್ಟರಿಯನ್ನು ಮುಚ್ಚುವಷ್ಟು ಮುಂದುವರೆದಿದ್ದೆ. ಆದರೆ ಈ ಜಿಲ್ಲೆಯಿಂದಲೇ ನಿನ್ನನ್ನು ಕೆತ್ತಸೇಬೇಕಾದಿತ್ತು. ಮಿಸ್ಟರ್ ಬೈರೇಗೌಡ, ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತನಾಡು. ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ
ನಿನ್ನ ದುಡ್ಡಿನ ದರ್ಪ ತೋರಿಸಲು ಬಂದರೆ ನಾನು ನನ್ನ ಕಾನೂನಿನ ಪ್ರಕಾರ ನಿನ್ನನ್ನು ಒದ್ದು ಒಳಗೆ ಹಾಕಿಸಬೇಕಾಗುತ್ತದೆ. ಎಚ್ಚರ. ನಮಗೆ ಎತ್ತರ ಹೇಳುವ ಪಕ್ಷಾಧಿಕಾರಿ ಎಂದು ಧೈರ್ಯದಿಂದ ಮಾತನಾಡಿದರೆ ಈ ಅಗ್ರಜನ ಮಾಯದ ಮರ್ಮವನ್ನು ತೋರಿಸಬೇಕಾಗುತ್ತದೆ. ಈಗ ಈ ಅಗ್ರಜ ಮದ ತುಂಬಿದ ಗಜರಾಜನಾಗುವಷ್ಟರಲ್ಲಿ ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಈ ಅಗ್ರಜ ನಿನ್ನ ಪಾಲಿಗೆ ಉಗ್ರನಾಗಬೇಕಾಗುತ್ತದೆ. ಎತ್ತರ ಮಗನೇ. ಅಧಿಕಾರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲು ಪ್ರಯತ್ನ ಪಟ್ಟರೆ ಈ ಸಿಂಹದ ಅಧಿಕಾರಿ ಇಲ್ಲಿಂದ ಅಧಿಕಾರಿ ದುಡ್ಡಿನಲ್ಲಿ ದೊಡ್ಡ ಪಂಚ್ಕೊಂಡಿರುವ ಈ ನಮ್ಮ ಗೌಡರ ಬ್ಯಾಕ್ರಿಯನ್ನು ಮಾಡುತ್ತೇನೆ ಅಂತ ಬಂದ ನಿನ್ನಂತ ಎಷ್ಟೋ ಅಧಿಕಾರಿಗಳು ಈ ಜಿಲ್ಲೆಯನ್ನೆಲ್ಲ ಕಳಿಸ್ಕೊಂಡು ಹೋಗಿರುವಾಗ ನಿನ್ನನ್ನು ಕಳಿಸೋದು ನಮ್ಗೆ ಯಾವ ಲೆಕ್ಕಲಿ? ನೋಡು ರವಿ, ನಿನಗೆ ತಿದ್ದಿಕೊಳ್ಳಲು ಒಂದು ಅವಕಾಶವನ್ನು ಕೊಡುತ್ತೇನೆ. ನಿನಗೀಗಲೇ 5 ಕೋಟಿ ರು ಹಣವನ್ನು ಕೊಡುತ್ತೇನೆ. ಹಾಗಿರುವ 40 ಕೋಟಿಯನ್ನು 40 ಲಕ್ಷ ಎಂದು ಬರೆದು ಮಿಕ್ಕಿದ ಹಣವನ್ನೆಲ್ಲ ನೀನೇ ತೆಗೆದುಕೊಂಡು ಹೋಗಿ ಹಾಯಾಗಿ ಜೀವನ ಮಾಡುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ನಿನ್ನ ನಿಯತ್ತನ್ನು ತೋರಿಸಲು ಬಂದರೆ ನಿನ್ನ ನಿಷ್ಠೆಗೆ ಕಷ್ಟ ತಪ್ಪಿದ್ದಲ್ಲ ಎಂದು ಗೌಡ್ರೆ, ನಾನು ಎಲ್ಲವನ್ನು ತಿಳಿದುಕೊಂಡೇ ಈ ಅಧಿಕಾರಕ್ಕೆ ಬಂದಿದ್ದೇನೆ. ನಾನೇನು ಲಂಚವನ್ನು ಕೊಟ್ಟು ಕೆಲಸಗಿಟ್ಟಿಸಿಕೊಂಡಿರುವ ಅಧಿಕಾರಿ ಅಲ್ಲ. ಒಬ್ಬ ಬಡ ರೈತನ ಮನೆಯಲ್ಲಿ ಹುಟ್ಟಿ ಶ್ರದ್ಧೆಯಿಂದ IAS ಪಾಸ್ ಮಾಡಿ ಭಾರತಾಂಬೆಯ ಸೇವೆ ಮಾಡಲು ಪಣ ತೊಟ್ಟು ನಿಂತಿದ್ದೇನೆ. ಬೇಕಾದರೆ ಈ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ವಿನಃ ನೀವು ಕೊಡುವ ಲಂಚಕ್ಕೆ ನಾನೆಂದಿಗೂ ಕೈ ಚಾಚಲಾರೆ. ಇದು ನನ್ನ ಸಿದ್ಧಾಂತ. ಬರುತ್ತೇನೆ. ಗುಡ್ ಬಾಯ್. ಸಿದ್ಧಾಂತ ಸಾವಿನ ಜೊತೆ ಸರಸವಾಡುವ ಈ ಬೈರೇಗೌಡನಿಗೆ ನಿನ್ನಂತ ಸಿದ್ಧಾಂತರನ್ನು ಮತ್ತಿಲ್ಲದ ಸಮಾಧಿ ಮಾಡುವುದೆಂದರೆ ಈ ಬೈರೇಗೌಡನಿಗೆ ಚದುರಂಗದಾಟವಿದ್ದಂತೆ. ಗೌಡ್ರೆ, ಕೋಟಿ ಸೂರ್ಯನ ಶಾಖ ಸೋಕಿದರು ಕರಗದ ಹಾಗೆ ಇರುವ ಈ ಅಗ್ರಜ ನಿಮ್ಮಲ್ಲಿರುವಾಗ ನೀವೇಕೆ ಸುಮ್ಮನೆ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತೀರಾ? ಕಾಡಿಗೆ ಸಿಂಹರಾಜನಾದರೆ ಮರುಭೂಮಿಗೆ ಒಂಟಿನೇ ರಾಜ, ಸಮುದ್ರಕ್ಕೆ ತಿಮಿಂಗಲ ರಾಜನಾದರೆ ಈ ಕಲಿಯುಗಕ್ಕೆ ಈ ಅಗ್ರಜನೇ ಮಹಾರಾಜ ಎಂದು ಯಾವತ್ತಿಗೂ ಮರೆಯಬೇಡ ಗೌಡ್ರ, ಯಾವತ್ತಿಗೂ ಮರೆಯಬೇಡ. ಹಾ ಅಗ್ರಜ, ಹಿಂದೆ ನಮ್ಮ ಮಂತ್ರಿ ಧರ್ಮಯ್ಯನಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸು. ನಂತರ ಏನು ಮಾಡಬೇಕು ನಾನು ಹೇಳ್ತೇನೆ. ಓಕೆ ಓಕೆ ಗೌಡ್ರೆ, ಸಂಜೆನೆ ಫೋನ್ ಮಾಡಿ ಮಾತಾಡ್ತೀನಿ. ಗೌಡ್ರ 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 ಯಾಕೆ ಪಡ್ಸಲಿ? ಏನಾಯ್ತು ನನಗ? ಯಾಕೆ ಇಷ್ಟೊಂದು ಅವಸರದಿಂದ ಓಡಿ ಬರಕತ್ತೀಯ? ಯಪ್ಪ, ಭಾಗ್ಯಲಕ್ಷ್ಮಿ ರೀ ಗೌಡ್ರ, ಭಾಗ್ಯಲಕ್ಷ್ಮಿ. ಏನು ಭಾಗ್ಯಲಕ್ಷ್ಮಿನ? ಏನು ಹೇಳ್ತೀರಿ ಪಡ್ಸಲಿ? ಅದರಿ ಗೌಡ್ರ, ಆ ನಮ್ಮ ತೋಟದ ಹೊಲದಾಗ ಹಾಳು ಬಾವಿ ಮಣ್ಣು ತೆಗಿಯಕ ಆ ಮಗ ಬೆಟ್ಟಪ್ಪನ ಕಳಿಸಿದ್ವಲ್ರಿ ಗೌಡ್ರ. ಆ ಮಗ ಬೆಟ್ಟಪ್ಪ ಹಾಳು ಬಾವಿ ಮಣ್ಣು ತೆಗಿಯೋ ಹೊತ್ತಿನಾಗ
ಒಂದು ದೊಡ್ಡ ನಿಧಿನ ಸಿಕ್ಬಿಟ್ಟೈತ್ರಿ ಅಪ್ಪ. ಭಾಗ್ಯಲಕ್ಷ್ಮಿ ರೀ ಗೌಡ್ರ, ಭಾಗ್ಯಲಕ್ಷ್ಮಿ. ಏನು ಭಾಗ್ಯಲಕ್ಷ್ಮಿನ ಪಡ್ಸಾಲಿ ಏನಂತ ಬಾಯಿ ಬಿಟ್ಟಳು ವಿವೇಕ್ ಸರಿಯಾಗಿ. ಹೂನ್ ಗೌಡ್ರ, ನಾ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಹೇಳ್ತೀನಿ ಅಪ್ಪ. ಭಾಗ್ಯಲಕ್ಷ್ಮಿ ರೀ ಗೌಡ್ರ, ಭಾಗ್ಯಲಕ್ಷ್ಮಿ. ಪಡ್ಸಾಲಿ ಎಂಥ ಸಂತೋಷದ ಸುದ್ದಿಯನ್ನು ತಂದಿರುವೆ. ಇಂದು ಈ ಕೋಟಿ ಬೈರೇಗೌಡನ ಪಾಲಿಗೆ ಆ ಚಿನ್ನದ ಬೇಟೆಗೆ ಬಲಿಗೆ ಬಿದ್ದಂತಾಯಿತು. ನಡೆಯಿರಿ, ನಾವೆಲ್ಲರೂ ಈಗಲೇ ಹೊಲಕ್ಕೆ ಹೋಗೋಣ. ಹೊಲಕ್ಕ ಅಲ್ಲೇನೈತ್ರಿ ಗೌಡ್ರ ಗಂಟೆ. ಈ ಸುದ್ದಿ ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳಿ ಸಿಕ್ಕ ನಿಧಿನೆಲ್ಲ ದೋಚ್ಕೊಂಡ ಸರ್ಕಾರಕ್ಕೆ ಒಪ್ಪಿಸಕೊಂಡ್ರಿ ಆ ಮಗ. ಈ ವಿಷಯ ನಮಗೆ ಗೊತ್ತಾಗೈತೆ ಅಂದಿಂದ ಓದ್ಕೊಂಬಂದಿನ್ರಿ ಗೌಡ್ರ. ಏನು ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಹೊರಟಿದ್ದಾನ ಬೆಟ್ಟಪ್ಪ? ಸರ್ಕಾರವೆಂದರೆ ನಾವು ಎಂದರೆ ಸರ್ಕಾರ ಎಂದು ನಾನು ಅವನಿಗೆ ತೋರಿಸುತ್ತೇನೆ. ರಂಗ, ಲೇ ರಂಗ. ಹೇಳಿ ಬಾಸ್. ಅರ್ಥವಾಯ್ತು ಬಾಸ್. ಹೋಗು, ಈಗಲೇ ಹೋಗಿ ಕರ್ಕೊಂಡು ಬರ್ತೇನೆ. ಬೇಗನೆ ಬಾ. ಗೌಡ್ರ, ಆ ಬೆಟ್ಟಪ್ಪ ನೇಂತಿ ಸರೋಜಮ್ಮ ಹದಾಳಂದ್ರ ನೀವೇನಾರ ಒಮ್ಮೆ ಅಕ್ಕಿ ನೋಡ್ಬಿಟ್ಟೆ ಅಂದ್ರ ಚಿಚಿ 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 ನಿಂತ ಜಾಗದಾಗ ತತ್ತಿರ್ಸೋಕಿರಿ ಗೌಡ್ರ. ಅಕ್ಕಿ ಗಂಡನ ತಲೆಯಾಗ ಏನೇನೋ ತುಂಬಿ ಹೇಳಿ ಸಿಕ್ಕ ನಿಧಿನೆಲ್ಲ ದೋಚ್ಕೊಂಡ ಸರ್ಕಾರಕ್ಕೆ ಒಪ್ಪಿಸಕೊಂಡ್ರಿ ಗೌಡ್ರ. ಆದ್ರ ಈ ಮಗ ಬಿಟ್ಟೇನ ಸುಮ್ಮ ವಿಷಯ ಗೊತ್ತಾಗಿಂದ ಒದ್ದು ಕರ್ಕೊಂಡು ಬಂದಿನ್ರಿ ಗೌಡ್ರ. ಗೌಡ್ರೆ ಗೌಡ್ರೆ, ನೀವು ಹೇಳಿದಾಗೆ ಬೆಟ್ಟಪ್ಪನನ್ನು ಕರೆದುಕೊಂಡು ಬಂದಿದ್ದೇನೆ. ಅದೇನಂತ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಬೆಂಕಿ ಹಚ್ಚಲೇ ನಿನ್ನ ಆಳ ನಮಸ್ಕಾರಕ್ಕೆ. ನನ್ನ ಮನೆಯ ಅನ್ನವನ್ನು ತಿಂದು ಈಗ ನನಗೆ ಮೋಸ ಮಾಡಲು ಒಂಚ ಹಾಕುತ್ತಿರುವೆಯ ಪಟವ. ಛೇ 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 ಛೇ, ಇಲ್ಲ ಗೌಡ್ರಿ, ಈ ರೀತಿ ನಿಮಗೆ ಮೋಸ ಮಾಡಬೇಕೆಂದು ತಿಳಿದು ಇಲ್ಲಿಗೆ ಬಂದಿಲ್ಲ. ಈ ನಿಧಿ ಏನೋ ನಿಮ್ಮಲ್ದಾಗ ಸಿಕ್ಕಿದ್ದು ನಿಜ. ಇದರಿಂದ ನಮ್ಮಿಬ್ಬರಿಗೂ ತೊಂದರೆ ಆಗಬಾರದೆಂದು ಇದನ್ನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದೆವು. ಮುಚ್ಚು ಬಾಯ್ ಬಡವರ ನಾಯಿ. ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಲು ಅದೇನು ನಿಮ್ಮಪ್ಪನ ಮನೆ ಆಚೆಂದು ತಿಳಿದಿರುವೆಯಾ? ಸುಮ್ಮನೆ ಅದನ್ನು ಒಪ್ಪಿಸಿ ಹೊರಟು ಹೋಗೋದ್ರಿಂದ. ದಯವಿಟ್ಟು ಈ ನಿಧಿಯ ವಿಷಯಕ್ಕೆ ಮಾತ್ರ ಕೈ ಹಾಕಬೇಡಿ. ದಯವಿಟ್ಟು ದಯವಿಟ್ಟು ಅದನ್ನು ಕೊಟ್ಟು ಬಿಡಿ ಸೌಕರ್ಯ, ಕೊಟ್ಟು ಬಿಡಿ. ಮುಚ್ಚು ಬಾಯ್. ನನಗೆ ಒಳ್ಳೆಯದಾಗುವುದಿಲ್ಲೆಂದು ಹೇಳುವುದಕ್ಕೆ ನೀನೇನು ಶಿವನ ಹೆಂಡತಿ ಪಾರ್ವತಿನ ಅಥವಾ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆಯ? ನನಗೆ ಇಷ್ಟ ಬಂದಂತೆ ನಡೆದುಕೊಳ್ಳುವ ಹಠಯೋಗಿ ಈ ಬೈರೇಗೌಡ. ಅಲ್ಲೋ ತಮ್ಮ ಬೆಟ್ಟಪ್ಪ, ನಿನಗೆ ಸ್ವಲ್ಪರ ಬುದ್ಧಿಗಿದ್ದೈತೇನು? ಹಗಲು ಹೊತ್ನಾಗ ಕನ್ನಾಕ ಈಗಿನ ಕಾಲದಾಗ ತಾನಾಗೆ ಒಲಿದು ಬಂದ ಭಾಗ್ಯಲಕ್ಷ್ಮವನ್ನ ಎಡಗಾಲಿನಿಂದ ಒದಿತೀನಿ ಅಂತೀಯಲ್ಲ, ನಿನಗೆಷ್ಟು ಸೊಕ್ಕು ಬಂದಿರ್ಬೇಕಂತೀನಪ್ಪ. ಬಾ 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 ಬಾ. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಇಷ್ಟೊಂದು ದುರಾಸೆ ಇರಬಾರದು. ಹಣದ ಸಂಪಾದನೆಯಲ್ಲಿ ಸಾಧಿಸಿದ
ಬಡ ಭಿಕಾರಿಯೇ. ಇಲ್ಲದ ವೇದಾಂತವನ್ನು ಹೇಳಲು ನಾನಿನ್ನ ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಮ್ಮ ಜಮೀನಿನಲ್ಲಿ ಸಿಕ್ಕಿರುವ ನಿಧಿಯ ಆಸೆಯನ್ನು ಬಿಟ್ಟು ಹೊರಟು ಹೋಗಿಲ್ಲಿಂದ. ಇಲ್ಲದಿದ್ದರೆ ಅದೇ ನಿಧಿಗೋಸ್ಕರ ನಿನ್ನ ಸಮಾಧಿ ಮಾಡಬೇಕಾಗಿತ್ತು. ಎಚ್ಚರ ಮಗನೇ. ಈ ಬಡಪಾಯಿಯ ಜೀವನ ನಿಮ್ಮ ಕೈಯಲ್ಲೇ ಹೋಗಬೇಕೆಂದು ಆ ಬ್ರಹ್ಮ ಮೊದಲೇ ಬರೆದಿಟ್ಟಿದ್ದರು. ಸರಿ, ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಗೌಡ್ರೆ, ಸಾಧ್ಯವಿಲ್ಲ. ಆದರೆ ಈ ನನ್ನ ಜೀವ ಕೊಡ್ತೇನೆ ವಿನಃ ಈ ನಿಧಿಯನ್ನು ಮಾತ್ರ ನಿಮಗೆ ಒಪ್ಪಿಸಲಾರೆ. ನರಸತ್ತನ ಮರ್ದನನ ಮಗನೇ, ಸುಮ್ಮನೆ ತಂದೆಲ್ಲ ನಿನ್ನ ಮಾತೆ ಮಿತಿ ಮೀರಿ ಹತ್ತಿದ್ದಲ್ಲ. ಈ ನಿನ್ನ ಸಾವನ್ನು ಆ ಬ್ರಹ್ಮ ಬರೆದಿದ್ದರೇನಾಯ್ತು? ಈಗ ನಾನು ನಿನ್ನ ಪಾಲಿನ ಬ್ರಹ್ಮನಾಗಿ ಈ ನಿನ್ನ ವಿಧಿ ಲಿಖಿತವನ್ನೇ ಬದಲಾಯಿಸುವೆ. ಆಗ ಗೊತ್ತಾಗುತ್ತದೆ ಈ ಅಗ್ರಜನ ಅಗ್ನಿಪಥಕ್ಕೆ ಎಂತದ್ದು ಎಂದ. ನೋಡ್ತಮ್ಮ, ಇದು ನಮ್ಮ ಗೌಡ್ರದ ಸಿಕ್ಕೈತಿ ಅಂದಿಂದ. ಇದು ಸರ್ಕಾರದ ಪಾಲೆ ಹಂಗಾಕತ್ತಲೇ ತಮ್ಮ ಬೆಟ್ಟಪ್ಪ. ಇದು ನಮ್ಮ ಗೌಡ್ರಿಗೆ ಸೇರ್ಬೇಕಾಗಿದ್ ನಿಧಿ. ಕೊಟ್ಟು ಬೆಳಕು ಕರಿಯೋದ್ರಾಗ ಮನೆ ಸೇರ್ಕೆ, ಇಲ್ಲ ಅಂದ್ರೆ ನಿನ್ನ ಕತೆ ಅದು ಗತಿ. ಕಾರ್ಕೊಂಡ್ರಿ, ಈ ಜೀವ ಹೋದ ಮೇಲೆ ಈ ದೇಹ ಅಗ್ನಿಯೇ ಪಾಲು, ಬಟ್ಟೆ ಬರಿಗಳೆಲ್ಲ ಅಗಸದ ಪಾಲು. ಅರಿಯದ ಈ ಜೀವನ ಆ ಯಮರಾಜನ ಪಾಲು. ಅಸ್ಥಿ ಪಂಜರಗಳೆಲ್ಲ ಹರಿಯುತ್ತಿರುವ ಗಂಗೆಯೇ ಪಾಲು. ಮಗು ಹಾಕುವ ಪಿಂಡ ಕಾಗಿಯೇ ಪಾಲು. ನಾವು ಮಾಡಿದ ದಾನ ಧರ್ಮಗಳ ಮಾತ್ರ ನಮ್ಮ ಪಾಲು. ಇದು ನಮ್ಮದು ಎಂದು ಏಕೆ ಪಾಲು ಮಾಡಿಕೊಳ್ಳುತ್ತಿರುವಿರಿ? ಮುಂದೊಂದು ದಿನ ನಾವೆಲ್ಲರೂ ಆ ಶಿವನ ಪಾಲು ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಏ ಬೆಟ್ಟಪ್ಪ, ಸುಮ್ಮನೆ ನಮ್ಮ ಗೌಡರ ಮಾತಿಗೊಪ್ಪಿಕೊಂಡು ಸಿಕ್ಕಿರುವ ನಿಧಿಯನ್ನು ಕೊಟ್ಟರೆ ಸರಿ, ಕೊಡದಿದ್ದರೆ ಮೊಂಡದಿಂದ ರುಂಡವನ್ನು ಕತ್ತರಿಸುವೆ. ಎಚ್ಚರ ಮಗನೇ. ಎಂಜಲ ನೆಕ್ಕುವ ನಾಯಿ, ಈ ನನ್ನ ರುಂಡ ತೆಗೆಯುವುದಷ್ಟೇ ಅಲ್ಲ, ಈ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು ಸರಿ, ಈ ನಿಧಿಯನ್ನು ಮಾತ್ರ ನಿಮಗೆ ಒಪ್ಪಿಸಲಾರೆ. ಲೇ ನರಸತ್ತನ ಮರ್ದನನ ಮಗನೇ, ಸುಮ್ಮನೆ ಅಂತೆಲ್ಲ ನಿನ್ನ ಹರಿಕಥೆನೇ ಜಾಸ್ತಿ ಆಯ್ತು. ಈ ಅಗ್ರಜನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಈ ಅಗ್ರಜ ಒಮ್ಮೆ ತಾಳ್ಮೆಯನ್ನು ಕಳೆದುಕೊಂಡರೆ ಈ ನಿನ್ನ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುವುದು ಗಗನಕ್ಕೆ. ಎಚ್ಚರ ಮಗನೇ. ಅಗ್ರಜ, ದಯವಿಟ್ಟು ಅವರನ್ನ ಬಿಟ್ಬಿಡಿ ಅಂತ ನೀವಾದ್ರೂ ಹೇಳಿ ಸೌಕರ್ಯ, ಹೇಳಿ. ಸ್ವರಾಜ, ಸ್ವರಾಜ, ನೀನೇಕೆ ಇವರ ಮುಂದೆ ಅಂಗಾಲಚ್ಚಿ ಬೇಡಿಕೊಳ್ಳುತ್ತಿರುವೆ? ಮನಚಪ್ಪ ಇಲ್ಲದ ಮೃಗಗಳಿವರು, ಅದೇನು ಮಾಡ್ತಾರೋ ಮಾಡಲಿ. ಬಗಳುವ ನಾಯಿ ಅದೆಂದಿಗೂ ಕಚ್ಚಲಾರದು ಸ್ವರಾಜ, ಕಚ್ಚಲಾರದು. ನೀ ಧೈರ್ಯವಾಗಿರು ಸ್ವರಾಜ, ನೀ ಧೈರ್ಯವಾಗಿರು. ಅಗ್ರಜ, ಸುಮ್ಮನೆ ಏಕೆ ಇವರ ಜೊತೆ ನಮ್ಮ ವಾದ? ಕೊಟ್ಟು ಬಿಡು ಎನ್ನುವುದಕ್ಕಿಂತ ಒತ್ತು ಕಿತ್ತುಕೊಳ್ಳುವುದೇ ಲೇಸ. ಕಿತ್ತುಕೋ ಅವನಲ್ಲಿರುವ ಲಕ್ಷ್ಮಿ ಭಂಡಾರವನ್ನು. ಲೇ ಬೆಟ್ಟಪ್ಪ, ಒಳ್ಳೆ ಮಾತಿನಿಂದ ಕೇಳುತ್ತಿದ್ದೇನೆ. ಸುಮ್ಮನೆ ಅದನ್ನು ಒಪ್ಪಿಸಿ ನಿನ್ನ ಪ್ರಾಣ ಉಳಿಸಿಕೊಂಡು ಮನೆ ಸೇರಿಕೋ. ಕೊಡೋದಿಲ್ಲ. ದಯವಿಟ್ಟು ಬಿಟ್ಬಿಡಿ, ದಯವಿಟ್ಟು
ಗೌಡ್ರೆ, ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ಆ ನಿಧಿಯನ್ನು ಕೊಟ್ಟು ಬಿಡಿ ಗೌಡ್ರೆ, ಕೊಟ್ಟು ಬಿಡಿ. ದಯವಿಟ್ಟು ಅದನ್ನು ಕೊಟ್ಟು ಬಿಡಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ಶ್ರೀಮಂತ್ರೆ, ಹತ್ತೂರಿಗೆ ಒಡೆಯರು ನೀವು. ನೋಡಿ, ಈ ನಿಧಿಯಷ್ಟು 10 ಪಟ್ಟು ನಿಮ್ಮಲ್ಲೇ ಇದೆ ಅಂದಾಗ ಈ ನಿಧಿಗೆ ಆಸೆ ಪಡುವುದೇ ಬೇಡ ಶ್ರೀಮಂತರೆ. ದಯವಿಟ್ಟು ಆ ನಿಧಿಯ ಆಸೆಯನ್ನು ಬಿಟ್ಟು ಬಿಡಿ, ಅದನ್ನು ಕೊಟ್ಟು ಬಿಡಿ ಶ್ರೀಮಂತರೆ. ಒಲಿದು ಬಂದು ತನ್ನ ಒದಗಿಯುವಷ್ಟ ನಾನಲ್ಲ. ಸುಮ್ಮನೆ ಸಿಕ್ಕಿರುವ ನಿಧಿ ಆಸೆಯನ್ನು ಬಿಟ್ಟು ಹೊರಟು ಹೋಗಿರಿ ಇಲ್ಲಿಂದ. ಸರೋಜ, ನಮಗೆ ಒಲಿದು ಬಂದ ನಿಧಿಯನ್ನು ಇವರ ಪಾಲಿಗೆ ಬಿಟ್ಟು ಕೊಡುವುದು ಬೇಡ. ನಡೆ, ಇದ್ದ ವಿಷಯವನ್ನು ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒತ್ತು ಒಳಗ ನಡೆ ಸರೋಜ, ನಡೆ. ಲೇ ರಂಗ, ಅವನನ್ನು. ಆಯ್ತು ಗೌಡ್ರೆ. ಲೇ ಬೆಟ್ಟಪ್ಪ, ನನ್ನ ಮನೆಯ ಅನ್ನವನ್ನು ತಿಂದು ಬದುಕುತ್ತಿರುವ ನಾಯಿ ನೀನು ಕಂಪ್ಲೇಂಟ್ ಕೊಡಲು ಹವಣಿಸುತ್ತಿರುವಿಯಾ? ಏನು, ಬಹಳ ದಿನಗಳಿಂದ ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾನೆಂದು ತಿಳಿದು ಸುಮ್ಮನಿದ್ದರೆ ನನ್ನ ಕೈಗಳಿಗೆ ಕೋಳ ಹಾಕಲು ಹೊಂಚು ಹಾಕುತ್ತಿರುವೆ ಬಡವ. ಅಗ್ರಜ, ಅರ್ಥವಾಯ್ತು ಗೌಡ್ರಿ. ಬೆಟ್ಟಪ್ಪ, ಹೋಗುವ ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಹೋಗಿ ಬಾ, ಹುಟ್ಟಮ್ಮ ತಾಯಿ ಒಳ್ಳೇದು ಮಾಡಲಿ. ಕೊನೆಗೂ ಮೋಸ ಮಾಡಿ ಬಿಟ್ಟಿರುವಿರ ಪಾಪಿಗಳ. ಕೊನೆಗೂ ನನ್ನ ಗಂಡನ ಪ್ರಾಣವನ್ನು ಬಲಿ ತೆಗೆದುಕೊಂಡು ಬಿಟ್ಟಿರ ಸ್ವಾಮಿ, ಸ್ವಾಮಿ. ಯಾರಾದ್ರೂ ನನ್ನ ಗಂಡನನ್ನ ಕಾಪಾಡಿ, ಯಾರಾದ್ರೂ ನನ್ನ ಗಂಡನನ್ನ ಕಾಪಾಡಿ, ಕಾಪಾಡಿ. ಅಯ್ಯೋ ದೇವ್ರೆ, ನನ್ನ ಗಂಡನನ್ನ ಕಾಪಾಡುವುದಕ್ಕೆ ಇಲ್ಲಿ ಯಾರು ಇಲ್ವೇ, ಯಾರು ಇಲ್ವೇ. ಶ್ರೀಮಂತರೇ, ಶ್ರೀಮಂತರೇ, ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಶ್ರೀಮಂತರೇ, ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಮನುಷ್ಯತ್ವ ಇಲ್ಲದ ನರ ರಾಕ್ಷಸ, ತುಂಬ ಗರ್ಭಿಣಿ ಇರುವ ಒಂದು ಹೆಣ್ಣಿನ ಮೇಲೆ ಕೈ ಮಾಡುತ್ತಿರುವಿರಲ್ಲ. ತಾಯಿ ಗಂಡ ಸುಳೆ ಮಕ್ಕಳ ಶ್ರೀಮಂತರೇ, ಹೊಟ್ಟೆ ತುಂಬ ನೋಯ್ತಾ ಇದೆ. ಕುಡಿಯೋದಕ್ಕೆ ಸ್ವಲ್ಪ ನೀರಿದ್ರೆ ಕೊಡಿ ಶ್ರೀಮಂತರೇ. ಗೌಡ್ರ, ಪಾಪ ಬಸೂರ್ ಹೆಂಗ್ಸದಾಳ, ನೀವು ಹೊಟ್ಟಿಗೆ ಗೊದ್ದದ್ರಿಂದ ನೋವೇರನ ಆಗೈತನ. ಸ್ವಲ್ಪ ಕುಡಿಯಕ್ಕೆ ನೀರ ತಂದು ಕೊಡ್ತೀನಿ ತಡ್ರಿ ಗೌಡ್ರ. ಚಲ ಬಾಯಿ ಪಡ್ಸಲೆ.
ಕಟಕರೆ. ಹಣವಿದೆ ಎಂದು ನಮ್ಮಂತ ಬಡವರ ಮೇಲೆ ದಬ್ಬಾಳಿಕೆ ತೋರಿಸುತ್ತಿರುವಿರಲ್ಲ. ಮುಂದೊಂದು ದಿನ ನಿಮ್ಮ ಸತ್ತನ್ನಡಗಿಸಲು ನನ್ನ ಮಗ ಹುಟ್ಟಿ ಬಂದೇ ಬರ್ತಾನ. ಯಾತ್ಸರ ಸರೋಜಾ ಬೇಡಂದ್ರೆ ನನ್ನೊಬ್ಳನ್ನ ಬಿಟ್ಟು ಹೋಗ್ಬೇಡ್ರಿ. ಏನಂದ್ರೆ ನನ್ನೊಬ್ಳನ್ನೇ ನೀವು ಬಿಟ್ಟು ಹೋಗ್ಬಿಟ್ರೆ ಈ ಸಮಾಜದಲ್ಲಿ ನಾನೊಬ್ಳೇ ಹೇಗ್ರಿ ಬದುಕಲಿ? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಒಂಟಿಯಾಗಿ ಈ ಸಮಾಜದಲ್ಲಿ ನಾನು ಹೇಗ್ರಿ ಬದುಕಲಿ? ದಯವಿಟ್ಟು ಸರೋಜಾ, ಸತ್ತು ಹೋದ ಗಂಡನನ್ನು ಎಪ್ಪಿಸಿದರೆ ಅವನು ಮತ್ತೆ ಮರಳಿ ಬರುತ್ತಾನೆಂದು ತಿಳಿದಿರುವೆಯಾ? ಮಿಂಚಿ ಹೋದದ್ದನ್ನು ನೆನೆದು ಏಕೆ ಚಿಂತಿಸುತ್ತಿರುವೆ? ನೀನು ಒಮ್ಮೆ ಮನಸ್ಸು ಮಾಡಿ ಹೂ ಎಂದರೆ ಸಾಕು, ನಿನ್ನ ಬಾಳಿನಲ್ಲಿ ಸುಖ ನೀಡುವ ಸರ್ದಾರು ನಾನಾಗಿ ಬರುತ್ತೇನೆ. ಏನಂತೀಯಾ? ಎಲ್ಲವೋ ಸೊಕ್ಕಿನ ಶ್ರೀಮಂತ ಗಂಡ ಸತ್ತನೆಂದು ತಿಳಿದು ಮತ್ತೊಬ್ಬ ಮಿಂಡನೊಂದಿಗೆ ಮಲಗುವ ಹೇಸಿ ಹೆಣ್ಣು ಎಂದು ತಿಳಿದಿರುವೆಯಾ ಈ ಸರೋಜಳನ್ನ? ಹೇ ಸೌಕಾರ, ಗರ್ಭದಲ್ಲೇ ಸುಮ್ಮನೆ ಮಲಗಿದ್ದ ನನ್ನ ಮಗನನ್ನ ಬಡಿದು ರೊಚ್ಚಿಗೆ ಬೆಸೆದ್ದೀಯ. ಗರ್ಭದಲ್ಲೇ ಘರ್ಜಿಸಿದ ಗರುಡ ಎಂದು ತಿಳಿದುಕೋ ನೀ ನನ್ನ ಮಗನನ್ನ. ಗರುಡ ಗರುಡ ಗರ್ಭದಲ್ಲಿ ಘರ್ಜಿಸಿದ ಗರುಡ. ಸರೋಜಾ, ಈ ನಿನ್ನ ಗರ್ಭದಲ್ಲಿರುವ ಮರಿ ಗರುಡ ಗರಿಬೆಚ್ಚುವಷ್ಟರಲ್ಲಿ ಈ ನಿನ್ನ ಗರ್ಭವನ್ನೇ ಕತ್ತರಿಸಿ ಹಾಕುತ್ತೇನೆ. ಕೊನೆಯದಾಗಿ ನೆನಪಿಸಿಕೋ ಆ ನಿನ್ನ ಮನೆ ದೇವರನ್ನ. ತಡ್ ಕರ್ಲೆತ್ತಮ್ಮ, ಮತ್ ಹಂಗೇನಾರ ಮಾಡ್ಗಿಡಿ ನೀನು. ಗೌಡ್ರ, ಗಂಡ ಸತ್ತೂರು ಸಂಕಟದಾಗ ಪಾಪ ಏನೇನ ಮಾತಾಡ್ಯಾಳ, ನೀವೆಲ್ಲ ಅದನ್ನ ತಲೆಗೆ ಹಾಕ್ಯಂತೀರಿ. ಪಾಪ ಬಸ್ಸು ರೆಂಗ್ಸದಾಳ, ನಿಮ್ಮ ಹೆಸರು ಹೇಳಿ 4 ದಿನ ಬದುಕಂತಾಳ. ಬಿಟ್ಟು ಬಿಡ್ರಿ ಗೌಡ್ರ. ನೋಡು ಸರೋಜಾ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಇಲ್ಲಿ ಏನು ನಡೆದಿಲ್ಲವೆಂದು ತಿಳಿದು ಸುಮ್ಮನಿದ್ದರೆ ಸರಿ. ಒಂದು ವೇಳೆ ಪೊಲೀಸ್ ಅಂತ ಹೋದರೆ ನಿನ್ನ ಗಂಡ ಬೆಟ್ಟಪ್ಪನಿಗೆ ಬಂದ ಗತಿ ನಿನಗೆ ಬಂದೀತು. ಯಾಚರ ಅಗ್ರಜ, ಈ ಸತ್ತ ಬಾಡಿಯನ್ನು ಎತ್ತುಕೊಂಡು ಹೋಗಿ ಯಾರಿಗೂ ಅನುಮಾನ ಬಾರದ ಹಾಗೆ ನಮ್ಮೂರಿನ ಸ್ಮಶಾನದಲ್ಲಿ ಸುಟ್ಟಾಕಿ ಬಂದುಬಿಡಿ. ಆಯ್ತು ಗೌಡ್ರಿ. ರಂಗ, ಎತ್ತಿಗೋ ಈ ಸತ್ತ ಬಾಡಿಯನ್ನು. ಅರ್ಥವಾದ ನಗುತ್ತೈತಿ ದೈವ ಹಾಳುತ್ತೈತಿ ಜೀವ, ನಗುತ್ತೈತಿ ದೈವ ಹಾಳುತ್ತೈತಿ ಜೀವ, ವಿಧಿಯಾಟ ಕಡು ಯಾರು ಮಾನವ, ವಿಧಿ
ಬಿಡು ಯಾರು ಮಾನವ ನಗದೈತೆ ದೈವ ಅಳುತ್ತೈತೆ ಜೀವ ಪಣಸಾಲಿ, ಹೇಗಿದೆ ಈ ಬಹದ್ದೂರ್ ಬೈರೇಗೌಡನ ಬ್ರಹ್ಮಾಸ್ತ್ರ? ಆ ಕೋಲಾರದಲ್ಲಿರುವ ಚಿನ್ನದ ಗಣಿ ಈ ಬೈರೇಗೌಡನ ಅರಮನೆಯಲ್ಲಿದೆ ಎಂದು ತಿಳಿದುಕೋ. ಇನ್ನು ಮುಂದೆ ಈ ಊರಿನಲ್ಲಿ ಈ ಬೈರೇಗೌಡನೊಂದಿಗೆ ನಿಯತ್ತಿನಿಂದಿದ್ದರೆ ಅವರಿಗೆ ಬುನಾದಿ. ಒಂದು ವೇಳೆ ನಿಯತ್ತನ್ನು ಕಳೆದುಕೊಂಡರೆ ಅವರ ಸಮಾಧಿ. ನಡ್ರಿ ಗೌಡ್ರ, ಯಾರು ಬರ್ತಾರ ಮಂಗ್ಯಾನ ಮಕ್ಳು ಈ ಊರಾಗ ನಿಮ್ಮನ್ನ ಎದರ್ಕೆ ಬದುಕಾರ. ಹಂಗಾಗ್ಲಿ ನಡ್ರಿ, ಸ್ವಲ್ಪ ಹೋಗ ಹೊತ್ನ್ಯಾಗ ಇಲ್ಲೇ ಸ್ವಲ್ಪ ಮಗಳ ದರ್ಯಾಕ ಹೋಯ್ ಬಂದದ್ರ ಪಾಡಕತ್ರಿ. ನಮಗ ತಲೆ ಓಡ್ತದ್ದು. ರಂಗ, ಯಾರಾದರೂ ನಮ್ಮನ್ನು ನೋಡುವಷ್ಟರಲ್ಲಿ ಈ ಬೆಟ್ಟಪ್ಪನ ಬಾಡಿಗೆ ಬೆಂಕಿ ಹಚ್ಚಿಬಿಡು, ಹೊರಟು ಹೋಗೋಣ. ದಯವಿಟ್ಟು ಅವರಿಗೆ ಬೆಂಕಿ ಹಚ್ಚಬೇಡಿ, ಬಿಟ್ಟು ಬಿಡಿ ಅವರನ್ನ, ಬಿಟ್ಟು ಬಿಡಿ. ಅಂದರೆ ಸತ್ತ ಈ ನಿನ್ನ ಗಂಡನ ಜೊತೆ ಸ್ಮಶಾನದಲ್ಲಿ ಮನೆ ಕಟ್ಟಿಕೊಂಡು ಬಾಳ್ವೆ ಮಾಡುತ್ತೇನೆಂದು ಹೇಳ್ತಿರುವೆಯಾ? ಬಿಟ್ಟು ಬಿಡು ಆ ಕನಸಿನ ಅರಿಕತೆಯನ್ನು. ರಂಗ, ನಿನ್ನ ಕಾರ್ಯವನ್ನು ಮುಂದುವರಿಸು. ಆಯ್ತು ಬಾಸ್. ಬೆಂಕಿ ಹಚ್ಚಿಬಿಡು ಅವನಿಗೆ. ರಂಗ, ನಾವು ಬಂದ ಕಾರ್ಯ ಮುಗಿದಂತಾಯ್ತು. ನಡೆ, ಇಲ್ಲಿಂದ ಹೊರಟು ಹೋಗೋಣ. ನನ್ನ ಗಂಡನ ಚಿತೆಗೆ ಬೆಂಕಿ ಹಚ್ಚಿಬಿಟ್ಟಿರ. ಅಮ್ಮ ಅಮ್ಮ ಬನಶಂಕರಿ, ನಾನಾವ ಪಾಪ ಮಾಡಿದ್ದೆ ಎಂದು ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡುತ್ತಿರುವೆ ತಾಯಿ, ಚಿತ್ರ ಹಿಂಸೆ ಕೊಡುತ್ತಿರುವೆ. ನನ್ನ ಗಂಡನ ಸಾವಿಗೆ ನಾನೇ ಕಾರಣಳಾಗಿಬಿಟ್ಟೆ. ಅಂದಾಗ ಈ ಭೂಮಿಯ ಮೇಲೆ ನಾನಿನ್ನು ಬದುಕಿರಬಾರದು. ಇದೇ ಬೆಂಕಿಯಲ್ಲಿ ನಾನು ಸುಟ್ಟು ಹೋಗ್ತೀನಿ. ಇದೇ ಬೆಂಕಿಯಲ್ಲಿ ಬಿದ್ದು ನಾನು ಸತ್ತು
ಸರೋಜ ನಿಲ್ಲು. ಯಾರು ಯಾರು ನೀನು? ನನ್ನನ್ನು ತಡೆಯುತ್ತಿರುವ ನೀನಾರು? ನಾನು ನಿನ್ನೊಳಗಿರುವ ಪ್ರತಿ ಆತ್ಮ. ಓ, ಪ್ರತಿ ಆತ್ಮ. ಆದರೆ ಏನಾಯಿತು? ನನ್ನ ಗಂಡನ ಜೊತೆಯಲ್ಲಿ ನಾನು ಸಾಯ್ತೀನಿ. ಬೇಡ, ದಯವಿಟ್ಟು ನನ್ನನ್ನು ತಡೆಯಬೇಡ. ದಯವಿಟ್ಟು ನನ್ನನ್ನು ತಡೆಯಬೇಡ. ಅಯ್ಯೋ ಹುಚ್ಚಿ, ಸಾವೇ ಪರಿಹಾರವೆಂದು ತಿಳಿದಿರುವೆಯಾ? ನೀನು ಮಾಡಿದ ತಪ್ಪಿಗಾಗಿ ನಿನ್ನ ಹೊಟ್ಟೆಯಲ್ಲಿರುವ ಆ ನಿನ್ನ ಪುಟ್ಟ ಕಂದನಿಗೆ ಶಿಕ್ಷೆ ಕೊಡುತ್ತಿರುವೆ. ಹೇಳು, ಈಗ ನೀನು ಮಾಡುವುದು ತಪ್ಪಲ್ಲವಾ? ಹೌದು, ನಾನು ಮಾಡುತ್ತಿರುವುದು ತಪ್ಪೇ ಅಲ್ಲವೇ? ಯಾವ ತಪ್ಪು ಮಾಡದ ನನ್ನ ಕಂದನಲ್ಲ ಭೂಮಿಗೆ ಬರುವ ಮೊದಲೇ ನನ್ನ ಕೈಯಾರೆ ನಾನೇ ಸುಟ್ಟು ಹಾಕುವುದು ತಪ್ಪಲ್ಲವೇ? ಹೌದು, ಹಾಗಾದ್ರೆ ನಾನೇನು ಮಾಡ್ಲಿ? ಈಗ ನಾನೇನು ಮಾಡ್ಲಿ? ಹಾಗಾದ್ರೆ ನಾನು ಹೇಳುವುದನ್ನು ಸ್ವಲ್ಪ ಸರಿಯಾಗಿ ಕೇಳೋ. ಅನ್ಯಾಯವಾಗಿರುವ ನಿನಗೆ ಧೈರ್ಯದಿಂದ ನ್ಯಾಯದ ಹಾದಿಯನ್ನು ತುಳಿದು ನಡೆ. ಅದೇ ನಿನ್ನ ಮಕ್ಕಳನ್ನು ನ್ಯಾಯಕ್ಕಾಗಿ ಹೋರಾಡುವ ವೀರರನ್ನಾಗಿ ಬೆಳೆಸೋ. ನಿನಗೆ ಅನ್ಯಾಯ ಮಾಡಿದವರಿಗೆ ನಿನ್ನ ಹೆತ್ತ ಮಕ್ಕಳಿಂದಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿಗೊಳಿಸು. ನಿನ್ನ ಗಂಡನ ಆತ್ಮಕ್ಕೆ ಶಾಂತಿಗೊಳಿಸು. ಹೌದು, ನಿನ್ನ ಮಾತು ನಿಜ. ನೀ ಹೇಳಿದಂತೆ ನನ್ನ ಮಗನನ್ನ ವೀರ ಸಿಂಧೂರ ಲಕ್ಷ್ಮಣ, ವೀರ ಸಂಗೊಳ್ಳಿ ರಾಯಣ್ಣನಂತೆ ಬೆಳೆಸುತ್ತೇನೆ. ಇದಕ್ಕೆ ಹತ್ತಿ ಉರಿಯುತ್ತಿರುವ ನನ್ನ ಗಂಡನ ಚಿತ ಭಸ್ಮದ ಮೇಲಾಣೆ. ನನ್ನ ಮಗನನ್ನ ವೀರನಂತೆ ಬೆಳೆಸುತ್ತೇನೆ. ಅಮ್ಮ.
ಮಗನೇ. ಈ ಸ್ಮಶಾನದಲ್ಲಿ ಹುಟ್ಟಿ ಬರಲು ನೀನು ಅದೆಂಥ ಪಾಪ ಮಾಡಿದ್ದೆ ಮಗನೇ, ಅದೆಂಥ ಪಾಪ ಮಾಡಿದ್ದೆ. ದೇವಾ, ನೀನಿರುವುದೇ ನಿಜವಾದರೆ ಈ ಹೆಣ್ಣಿಗೆ ಬಂದ ಸಂಕಟವನ್ನ ಬೇರೆ ಯಾವ ಹೆಣ್ಣಿಗೂ ಕೊಡಬೇಡ ತಂದೆ, ಬೇರೆ ಯಾವ ಹೆಣ್ಣಿಗೂ ಕೊಡಬೇಡ. ಅದೆಷ್ಟು ಕರ್ಮ ಮಾಡಿ ಪಾಪಿಯ ಹೊಟ್ಟೆಯಲ್ಲಿ ಜನಿಸಿದೆ ಮಗನೇ, ಅದು ಈ ಸ್ಮಶಾನದಲ್ಲಿ. ನನಗೆ ವೈರಾಗಿ ನಿಂತಿರುವ ಆ ಬೆಟ್ಟಪ್ಪನನ್ನು ಯಮಲೋಕಕ್ಕೆ ಹಟ್ಟಿದಂತಾಯಿತ. ಸುಟ್ಟ ಗಾಯದ ಮೇಲೆ ಬರೆಯಳದಂತೆ ಆ ಸರೋಜಳಿಗೆ ಅದನ್ನು ಕಂಡು ಹುಚ್ಚಿಡಿದಂತಾಗಿ ತನ್ನ ಬಾಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋದಂತಾಯಿತ. ಸರೋಜ, ಕಮರಿದ ಈ ನಿನ್ನ ಬಾಳಿನಲ್ಲಿ ಬಿರುಗಾಳಿಯನ್ನೆಬ್ಬಿಸಿ ನನಗೆ ವೈರಾಗಿ ನಿಂತಿರುವ ನಿನ್ನನ್ನು ಕ್ಷಣ ಕ್ಷಣಕ್ಕೂ ಚಿತ್ರಹಿಂಸೆ ಕೊಟ್ಟು ನಿನ್ನ ಶೀಲವನ್ನು ಸವೆದು ಇದೇ ಊರಿನಲ್ಲಿ ನಿನ್ನ ಭಿಕ್ಷೆ ಬೇಡುವಾಗೆ ಮಾಡದಿದ್ದರೆ ನಾನು ಕದಂಬ ವಂಶದಲ್ಲಿ ಹುಟ್ಟಿ ಬಂದ ಕಂಡೀರವನೇ ಅಲ್ಲ.